ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯು ಕ್ಯಾನ್ ಬ್ರೋ. ಸೊ ಐ ಹೋಪ್ ನೆನೆ ಎಲ್ಲರೂ ಕೂಡ ಎಕ್ಸಾಮ್ನ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಹೇಗಿದೆ ಎಕ್ಸಾಮ್ ಅನ್ನೋದನ್ನ ಬಂದುಬಿಟ್ಟು ಕಮೆಂಟಲ್ಲಿ ಹಾಕಿ, ಓಕೆನಾ. ಸೊ ಅಲ್ಲದೆ ಬಂದುಬಿಟ್ಟು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಒಂದು ಸ್ಪೆಸಿಫಿಕ್ ಪೇಪರ್ ಏನಿದೆ ಅಲ್ಲ, ಸೊ ಈ ಒಂದು ಗ್ರೂಪ್ ಬಿಗೆ ಸಂಬಂಧಪಟ್ಟಂತೆ ಒಂದು ಅಂದರೆ ವೆಯ್ಟೇಜ್ ಬಂದುಬಿಟ್ಟು ತುಂಬಾ ಇದೆ. ಸೊ ಅದರಿಂದ ಬಂದುಬಿಟ್ಟು ಇದನ್ನ ನೀವು ಬಿಡಕ್ಕೆ ಹೋಗಬೇಡಿ. ಎಲ್ಲ ಒಂದು ಟಾಪಿಕ್ನ ಕೂಡ ತುಂಬ ಚೆನ್ನಾಗಿ ಓದಿ, ಸೊ ಕಲೆಕ್ಟ್ ಮಾಡಿ ಇನ್ಫಾರ್ಮೇಷನ್ನ ನೋಡಿ, ಓದಿ, ವಿಡಿಯೋ ನೋಡಿ, ಸೊ ಎಲ್ಲೆಲ್ಲ ಸಿಗುತ್ತೆ ಅಪರ್ಚುನಿಟಿ ಎಲ್ಲ ಕೂಡ ಯುಟಿಲೈಸ್ ಮಾಡಿ, ಓಕೆನಾ. ಸೊ ಅಲ್ಲದೆ ನಾನು ಕೂಡ ಈಗಾಗಲೇ ಬಂದುಬಿಟ್ಟು ಕೆಲವೊಂದು ವೀಡಿಯೋಸ್ನ ಹಾಕಿದ್ದೀನಿ. ಸೊ ಸಮ್ಟೈಮ್ ಅದು ಕೆಲವೊಂದು ರಾಂಗ್ ಆಗಿದೆ. ಸೊ ಅದನ್ನ ನಾನು ಏನು ಮಾಡಿದ್ದೀನಿ ಅಂದರೆ, ಸೊ ಕಮ್ಯುನಿಟಿ ಪೋಸ್ಟಲ್ಲಿ ಒಂಥರ ಕ್ವಿಝ್ ಥರ ಕಂಡಕ್ಟ್ ಮಾಡಿ ಹಾಕಿದ್ದೀನಿ. ಸೊ ಯಾರು ಕೂಡ ಇನ್ನೂ ನೋಡಿಲ್ಲ ಅಂದರೆ ನನ್ನ ಕ್ವಿಝ್ ಇದೆ, ಸೊ ಅಲ್ಲಿ ಹೋಗಿ ಚೆಕ್ ಮಾಡಿ, ಓಕೆ. ಸೊ ಅಂದರೆ ರಾಂಗ್ ಆಗಿರೋದನ್ನ ಬಂದು ಸ್ಪೆಸಿಫಿಕ್ಕಾಗಿ ರಾಂಗ್ ಏನಾಗಿದೆ ಅಲ್ಲ, ಸೊ ಅದನ್ನ ಬಂದುಬಿಟ್ಟು ನಾನು ಈ ಒಂದು ಏನು ಇದು ಕಮ್ಯುನಿಟಿ ಪೋಸ್ಟ್ ಅಂತ ಏನಿದೆಲ್ಲ, ಸೊ ಅದರಲ್ಲಿ ನಾನು ಹಾಕಿದ್ದೀನಿ, ಅದರಲ್ಲಿ ಹೋಗಿ ಚೆಕ್ ಮಾಡಿ. ಸೊ ದಯವಿಟ್ಟು ಈಗಾಗಲೇ ಬ್ಯಾಕಲ್ಲಿ ಯಾರಾದರೂ ವೀಡಿಯೋ ನೋಡಿದ್ದವರು ಯಾರಾದರೂ ಇದ್ದರೆ ಹೋಗಿ ಫಸ್ಟ್ ಚೆಕ್ ಮಾಡಿ, ಓಕೆನಾ. ಸೊ ಅದಿಷ್ಟು. ಮತ್ತು ಇವತ್ತು ಬಂದುಬಿಟ್ಟು ನಾವು ಅದರದ್ದು ಕಂಟಿನ್ಯೂ ವೀಡಿಯೋ ಸೀರೀಸ್ನ ಮಾಡ್ತಾ ಹೋಗೋಣ, ಯಾಕೆಂದರೆ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲಿ ಕೂಡ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಸೊ ಇನ್ ಕೇಸ್ ಏನಾದರೂ ರಾಂಗ್ ಆಗಿದ್ದರೆ ದಯವಿಟ್ಟು ನೀವು ಕೂಡ ಕಮೆಂಟ್ ಮಾಡಿ, ಸೊ ಇನ್ನೊಬ್ರಿಗೆ ಕೂಡ ಯೂಸ್ ಆಗುತ್ತೆ, ಓಕೆನಾ. ಸೊ ಹಾಗಾದರೆ ಸ್ಟಾರ್ಟ್ ಮಾಡೋಣ, ಬನ್ನಿ ಕ್ವಶನ್ಗೆ ಹೋಗೋಣ. ಫಸ್ಟ್ ಕ್ವಶನ್ಗೆ ಹೋಗೋಣ. 50. ಸೊ ಇದು ಬಂದು ನಮ್ಮದು ಹಳೇದು ಅಂದರೆ ಏನು ಲಾಸ್ಟ್ ಒಂದು ಮಾಕ್ ಟೆಸ್ಟು 1 to 50 ಮಾಡಿದ್ವಲ್ಲ, ಸೊ ಅದ್ರದ್ದು ಕಂಟಿನ್ಯೂಯೇಷನ್ ವೀಡಿಯೋ ಆಗಿರುತ್ತೆ, ಓಕೆ. ಸೊ ಬನ್ನಿ ಹಾಗಾದರೆ ಫಸ್ಟ್ ಕ್ವಶನ್ಗೆ ಹೋಗೋಣ, ಓಕೆ. ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ಕಾರ್ಯಗಳು ಯಾವುದು ಅಂತ, ಓಕೆ. ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ದೇವರಾಜ ಅರಸು ಬ್ಯಾಕ್ವರ್ಡ್ ಕ್ಲಾಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ, ಓಕೆ. ಸೊ ನಿಗಮವು ಹಿಂದುಳಿದ ವರ್ಗಗಳ ಹಿತಕ್ಕಾಗಿ ಆರ್ಥಿಕ ಮತ್ತು ಅಭಿವೃದ್ಧಿ ಚಟುವಟಿಕೆಗಳನ್ನು ಉತ್ತೇಜಿಸುವ ಕಾರ್ಯವನ್ನು ಮಾಡ್ತಾ ಹೋಗುತ್ತೆ ಅಂತ. ಆಪ್ಷನ್ 2 ಏನು ಹೇಳಿದ್ದಾರೆ ಅಂದರೆ, ನಿಗಮವು ಹಿಂದುಳಿದ ವರ್ಗಗಳ ಹಿತಕ್ಕಾಗಿ ಸ್ವಯಂ ಉದ್ಯೋಗ ಮತ್ತು ಇತರ ಉದ್ಯಮಗಳನ್ನು ಉತ್ತೇಜಿಸುವಂಥ ಕಾರ್ಯವನ್ನು ಮಾಡ್ತಾ ಹೋಗುತ್ತೆ. ಇನ್ನು ನಿಗಮವು ವೃತ್ತಿಪರ ಅಥವಾ ತಾಂತ್ರಿಕ ಶಿಕ್ಷಣವನ್ನು ಮುಂದುವರಿಸಲು ಸಾಲ ನೀಡುವಂಥ ಕಾರ್ಯವನ್ನು ಮಾಡ್ತಾ ಹೋಗುತ್ತೆ ಅಂತ ಹೇಳ್ತಾರೆ, ಓಕೆ. ಸೊ ಅಥವಾ ಇದು ಎಲ್ಲ ಕೂಡ ಕರೆಕ್ಟ್ ಇದೆಯಾ ಅಂತ, ಓಕೆ. ಸೊ ಆನ್ಸರ್ ಮಾಡಿ, ಬೇಗ ಬೇಗ ಕಮೆಂಟ್ ಮಾಡಿ, ಓಕೆ. ಟ್ರೈ ಮಾಡಿ ಗಾಯ್ಸ್ ಎಲ್ಲರೂ ಕೂಡ. ಸೊ ನೋಡೋಣ ನಿಮ್ಮ ಪ್ರಿಪ್ರೇಷನ್ ಲೆವೆಲ್ ಕೂಡ ಯಾವ ಥರ ಇದೆ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ, ಓಕೆ. ಐ ಹೋಪ್ ನೀವೆಲ್ಲರೂ ಕೂಡ ಆನ್ಸರ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇದಕ್ಕೆ ಆನ್ಸರ್ ಬಂದು ಏನಂದರೆ ಆಲ್ ಆಫ್ ದ ಎಬವ್, ಅಂದರೆ ಎಲ್ಲವೂ ಕೂಡ, ಈ ಮೇಲಿನ ಎಲ್ಲವೂ ಕೂಡ ಸರಿಯಾಗಿರುತ್ತೆ, ಓಕೆ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸವಿತಾ ಸಮಾಜದ ಡೋಲು ಮತ್ತು ನಾದಸ್ವರ ಆರಂಭವಾದ ವರ್ಷ ಅಂತ. ಸೊ ಯಾವಾಗ ಬಂದುಬಿಟ್ಟು ಈ ಸವಿತಾ ಸಮಾಜದ ಡೋಲು ಮತ್ತು ನಾದಸ್ವರ ಕಾರ್ಯಕ್ರಮ ಸವಿತಾ ಸಮಾಜಕ್ಕೆ ಸಂಬಂಧಪಟ್ಟಂತೆ ಏನು ಟೂ ಎ ಕ್ಯಾಟಗರಿ ಏನು ಬರ್ತಾರಲ್ವ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಆರಂಭ ಆಯಿತು ಅಂತ ಕ್ವಶನ್ ಕೇಳಿದ್ದಾರೆ, ಓಕೆನಾ. ಸೊ 2010-11 ಆಗಿದೆ, 2015-16 ಆಗಿದೆಯಾ, ಅಥವಾ 2020-21 ಆಗಿದೆ, ಅಥವಾ 18-19 ಆಗಿದೆಯಾ ಅಂತ, ಓಕೆ. ಸೊ ಅಲ್ಲದೆ 52 ಕ್ವಶನ್ ಕೂಡ ಇದೆ. ವೀರಶೈವ ಲಿಂಗಾಯತ ಸಮುದಾಯದ ಸಾಮಾಜಿಕ ಮತ್ತು ಆರ್ಥಿಕಕ್ಕೆ ಸಂಬಂಧಪಟ್ಟಂತೆ ಮೇಲ್ವಿಚಾರಣೆಯನ್ನು ಯಾವ ನಿಗಮ ವಿಶೇಷವಾಗಿ ನಿರ್ವಹಿಸ್ತಾ ಹೋಗ್ತಾ ಇದೆ, ಕಾರ್ಯನಿರ್ವಹಿಸುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ, ಓಕೆ. ಆನ್ಸರ್ ಮಾಡಿ ಎರಡಕ್ಕೂ. ಐ ಹೋಪ್ ಆನ್ಸರ್ ಮಾಡಿ ಇಡ್ತೀರ ಅಂತ ಅಂದ್ಕೊಳ್ತೀನಿ. ಸೊ ಆನ್ಸರ್ ಫಸ್ಟ್ ಅಂದರೆ ಸವಿತಾ ಸಮಾಜದ ಡೋಲು ಮತ್ತು ನಾದಸ್ವರ ಆರಂಭವಾಗಿರೋದು ಬಂದುಬಿಟ್ಟು 2015 ಮತ್ತು 2016 ಬಂದುಬಿಟ್ಟು ಆಗುತ್ತೆ, ಓಕೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ವೀರಶೈವ ಲಿಂಗಾಯತ ಸಮುದಾಯದ ಸಾಮಾಜಿಕ ಮತ್ತು ಆರ್ಥಿಕ ಮೇಲ್ವಿಚಾರಣೆ ಬಂದುಬಿಟ್ಟು ಯಾರು ವಿಶೇಷವಾಗಿ ಕಾರ್ಯನಿರ್ವಹಿಸ್ತಾ ಹೋಗ್ತಾರೆ ಅಂದರೆ, ಸೊ ಅದು ಬಂದುಬಿಟ್ಟು ವೀರಶೈವ ಅವರೇ ಬಂದುಬಿಟ್ಟು ಮಾಡ್ತಾ ಹೋಗ್ತಾರೆ. ಸೊ ಅದರಿಂದ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ಗೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಗಂಗಾ ಕಲ್ಯಾಣ ಯೋಜನೆ ಬಂದುಬಿಟ್ಟು ಯಾವಾಗ ಜಾರಿ ಆಯಿತು ಅಂತ, ಮತ್ತು ಹೆಚ್ಚುವರಿ ಜಾತಿ ಪರಿಶೀಲನಾ ಸಮಿತಿ ಬಂದುಬಿಟ್ಟು ಯಾವ ಮಟ್ಟದಲ್ಲಿ ಇರತಕ್ಕದ್ದು ಅಂತ. ಸೊ ಕ್ವಶನ್ನ ಕರೆಕ್ಟಾಗಿ ಓದಿ. ಹೆಚ್ಚುವರಿ ಜಾತಿ ಪರಿಶೀಲನಾ ಸಮಿತಿಯು ಯಾವ ಮಟ್ಟದಲ್ಲಿ ಇರತಕ್ಕದ್ದು ಅಂತ, ಓಕೆ.
ಸೊ ಗಂಗಾ ಕಲ್ಯಾಣ ಯೋಜನೆ ಜಾರಿಗೆ ಬಂದಿರೋದು 1997ರಲ್ಲಿ ಜಾರಿಗೆ ಬರುತ್ತೆ. ಆ್ಯಂಡ್ ಇದು ಏನು ಹೆಚ್ಚುವರಿ ಜಾತಿ ಪರಿಶೀಲನಾ ಸಮಿತಿ ಯಾವ ಮಟ್ಟದಲ್ಲಿ ಇರುತ್ತೆ ಅಂದರೆ ಅದು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಇರುತ್ತೆ, ಜಿಲ್ಲಾ ಮಟ್ಟದಲ್ಲಿ ಇರುತ್ತೆ. ಓಕೆ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಎಸ್ಸಿಗೆ ಸಂಬಂಧಪಟ್ಟಂತೆ ಪ್ರೇರಣಾ ಅಂದರೆ ಮೈಕ್ರೋ ಕ್ರೆಡಿಟ್ ಫಿನಾನ್ಸ್ ಯೋಜನೆಯ ಸೌಲಭ್ಯಗಳೇನು ಅಂತ ಕೇಳ್ತಾ ಇದ್ದಾರೆ. ಅಂದರೆ ವಾಟ್ ಆರ್ ದ ಬೆನಿಫಿಟ್ ಆಫ್ ದ ಪ್ರೇರಣಾ ಮೈಕ್ರೋ ಕ್ರೆಡಿಟ್ ಫಿನಾನ್ಸ್ ಸ್ಕೀಮ್ ಕನ್ಸರ್ನ್ ಟು ದ ಎಸ್ಸಿ ಅಂದರೆ ಶೆಡ್ಯೂಲ್ ಕ್ಯಾಸ್ಟ್, ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂತೆ ಏನು ಪ್ರೇರಣಾ ಅಥವಾ ಮೈಕ್ರೋ ಕ್ರೆಡಿಟ್ ಫಿನಾನ್ಸ್ ಯೋಜನೆಯ ಸೌಲಭ್ಯಗಳು, ಯಾವ್ಯಾವ ಸೌಲಭ್ಯಗಳು ಸಿಗ್ತಾ ಹೋಗುತ್ತೆ ಅನ್ನೋದ್ರ ಬಗ್ಗೆ ಕ್ವಶನ್ನ ಕೇಳಿದ್ದಾರೆ. ಆನ್ಸರ್ ಮಾಡಿ. ಸಲಿ ಡಿ ಅನ್ನೋದು ಈ ಮೇಲಿನ ಎಲ್ಲ ಅಂತ. ಓಕೆ, ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಹೋಪ್ ಆನ್ಸರ್ ಮಾಡಿದ್ದೀರ ಅಂದ್ಕೊಳ್ತೀನಿ. ಸೊ ಅಂದರೆ ಇದೆಲ್ಲ ಕೂಡ ಕರೆಕ್ಟ್ ಆಗಿರುತ್ತೆ. ಓಕೆನಾ. ಸೊ ಏನು ಮಾಡ್ತಾರೆ ಅಂದರೆ ಈ ಸ್ವಸಹಾಯ ಸಂಘಗಳ ಮೂಲಕ ಏನು ಪರ್ಟಿಕ್ಯುಲರಾಗಿ ಇದು ಯಾವುದ್ರ ಬಗ್ಗೆ ಮಾತಾಡ್ತಾ ಇದೆ ಅಂದರೆ ಕನ್ಸರ್ನ್ ಟು ಶೆಡ್ಯೂಲ್ ಕ್ಯಾಸ್ಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಕರೆಕ್ಟಾ. ಸೊ ಹಾಗಾದರೆ ಇದಕ್ಕೆ ಸಂಬಂಧ ಅಂದರೆ ಈ ಒಂದು ಗುಂಪಿಗೆ ವರ್ಗಕ್ಕೆ ಸಂಬಂಧಿಸಿದ ಅಂದರೆ ಪರಿಶಿಷ್ಟ ಪಂಗಡದ ಮಹಿಳೆಯರಿಗೆ ಆರ್ಥಿಕ ಸ್ವಾವಲಂಬನೆ ಮತ್ತು ಸಬಲೀಕರಣಕ್ಕಾಗಿ ಸ್ವಸಹಾಯ ಸಂಘಗಳ ಮೂಲಕ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಹೋಗುತ್ತೆ. ಅದು ಕೂಡ ಕರೆಕ್ಟ್ ಆಗಿದೆ. ಸೊ ಪ್ರತಿ ಸದಸ್ಯರಿಗೆ ಬಂದುಬಿಟ್ಟು ಈ ಯೋಜನೆ ಅಡಿಯಲ್ಲಿ ಅಂದರೆ ಏನು ಪ್ರೇರಣಾ ಮೈಕ್ರೋ ಕ್ರೆಡಿಟ್ ಫಿನಾನ್ಸ್ ಯೋಜನೆ ಅಡಿಯಲ್ಲಿ 25,000 ಕೊಡ್ತಾ ಹೋಗ್ತಾರೆ. ಸೊ ಒಂದು ಸಂಘಕ್ಕೆ ಗರಿಷ್ಠ 2.5 lakhs ಲೋನ್ನ ಕೊಡ್ತಾ ಹೋಗ್ತಾರೆ. ಅಂದರೆ ಒಬ್ಬ ವ್ಯಕ್ತಿಗಲ್ಲ, ಒಂದು ಸಂಘಕ್ಕೆ. ಆ ಸಂಘದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ ಬಂದುಬಿಟ್ಟು ಎಷ್ಟು ಕೊಡ್ತಾ ಹೋಗ್ತಾರೆ ಅಂದರೆ ಆ ಸದಸ್ಯರಿಗೆ 25,000 ಕೊಡ್ತಾ ಹೋಗ್ತಾರೆ. ಇನ್ನು ವಾರ್ಷಿಕ ಬಡ್ಡಿ ಎಷ್ಟು ವಿಧಿಸ್ತಾರೆ ಅಂದರೆ 4% ವಿಧಿಸ್ತಾರೆ. ಮತ್ತು 36 ಏನು ಮಂತ್ಲಿ ಒಂದು ಕಂತಿನ ಪ್ರಕಾರ ಬಂದುಬಿಟ್ಟು ಮರುಪಾವತಿಯನ್ನು ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಅದರಿಂದ ಇದೆಲ್ಲ ಕೂಡ ಕರೆಕ್ಟ್ ಆಗಿದೆ. ಸೊ ಈಗಷ್ಟೇ ನಾವು ನೋಡಿದ್ವಿ ಪ್ರೇರಣಾ ಮೈಕ್ರೋ ಕ್ರೆಡಿಟ್ ಫಿನಾನ್ಸ್ ಯೋಜನೆ ಅಡಿಯಲ್ಲಿ ಸಾಲ ಮರುಪಾವತಿ ಅವಧಿ ಏನು ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಲಾಸ್ಟ್ ಕ್ವಶನ್ ನೀವು ಕರೆಕ್ಟಾಗಿ ನೋಡಿದ್ದೀರಾ ಅಂದರೆ ಸೊ ಆನ್ಸರ್ ಮಾಡ್ಬೋದು ಇದಕ್ಕೆ. ಮತ್ತು ಈ ಪ್ರೇರಣಾ ಯೋಜನೆ ಅಡಿಯಲ್ಲಿ ಸ್ವಸಹಾಯ ಸಂಘಗಳಲ್ಲಿರುವಂತಹ ಗರಿಷ್ಠ ಮಹಿಳಾ ಸದಸ್ಯರು ಎಷ್ಟಿರ್ಬೋದು ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಬೇಗ ಆನ್ಸರ್ ಮಾಡಿ. ಸೊ ಇದು ಬಂದುಬಿಟ್ಟು ಏನಂದರೆ ಪ್ರೇರಣಾ ಮೈಕ್ರೋ ಕ್ರೆಡಿಟ್ ಫಿನಾನ್ಸ್ ಯೋಜನೆಯಲ್ಲಿ ಸಾಲ ಮರುಪಾವತಿ ಅವಧಿ ಎಷ್ಟು ಅಂದರೆ 36 days. ಅಂದರೆ ಟೋಟಲಾಗಿ 3 years ಇರುತ್ತೆ. ಕರೆಕ್ಟಾ. 12 ಮೂರಲಿ 36 ಅಂದರೆ ಟೋಟಲ್ 3 years ಅಂತ. ಸಮ್ಟೈಮ್ ಇವ್ರು ಏನು ಮಾಡ್ತಾರೆ ಅಂದರೆ ಕ್ವಶನ್ 36 ತಿಂಗಳು ಅಂತ ಬದಲು 3 ವರ್ಷ ಅಂತ ಕೊಡ್ಬೋದು. ಓಕೆ, ಸೊ ಕನ್ಫ್ಯೂಷನ್ ಆಗಬೇಡಿ. ಸೊ ಕ್ಲಿಯರಾಗಿ ನೋಡ್ಕೊಳ್ಳಿ. ಓಕೆನಾ. ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಏನು ಗರಿಷ್ಠ ಮಹಿಳೆಯರ ಸಂಖ್ಯೆ ಬಂದುಬಿಟ್ಟು 10 ಇರಬೇಕಾಗುತ್ತೆ. ಓಕೆ. ಸೊ ನೆಕ್ಸ್ಟ್ 58 ಕ್ವಶನ್ಗೆ ಹೋಗೋಣ. ಈ ಕೆಳಗಿನ ಹೇಳಿಕೆಯನ್ನು ಗಮನಿಸಿ ಮತ್ತು ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಓಕೆನಾ. ಸೊ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ನೀಡಲ್ಪಡುವಂಥ ಜಾತಿ ಪ್ರಮಾಣ ಪತ್ರದ ಅವಧಿ ಬಂದುಬಿಟ್ಟು ಲೈಫ್ ಟೈಮ್ ಆಗಿರುತ್ತೆ ಅಂತ ಫಸ್ಟ್ ಆಪ್ಷನ್ ಇದೆ. ನೆಕ್ಸ್ಟ್ ಬಂದುಬಿಟ್ಟು ಕೇಳ್ತಾ ಇದ್ದಾರೆ ಪರಿಶಿಷ್ಟ ಹಿಂದುಳಿದ ವರ್ಗಗಳಿಗೆ ನೀಡಲ್ಪಡುವಂಥ ಜಾತಿ ಮತ್ತು ಪ್ರಮಾಣ ಪತ್ರ ಕೂಡ ಜೀವಿತಾವಧಿ ಆಗಿರುತ್ತೆ ಅಂದರೆ ಲೈಫ್ ಟೈಮ್ ಇರುತ್ತೆ ಅಂತ ಕೇಳಿದ್ದಾರೆ. ಸೊ ಈಗ ನೀವು ಆನ್ಸರ್ ಮಾಡಬೇಕು. ಯಾವುದು ಕರೆಕ್ಟ್ ಆಗಿದೆ? ಆಪ್ಷನ್ ಎ ಮಾತ್ರ ಸರಿ ಇದೆಯಾ, ಆಪ್ಷನ್ ಬಿ ಮಾತ್ರ ಸರಿ ಇದೆಯಾ, ಅಥವಾ ಎರಡು ಕೂಡ ಸರಿಯಾಗಿದೆಯಾ, ಅಥವಾ ಆಪ್ಷನ್ ಡಿ ಬಂದುಬಿಟ್ಟು ಎರಡು ಕೂಡ ತಪ್ಪಾಗಿದೆಯಾ? ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸಂಬಂಧಪಟ್ಟಂತೆ ಜಾತಿ ಪ್ರಮಾಣ ಪತ್ರ ಬಂದುಬಿಟ್ಟು ಜೀವಿತಾವಧಿ ಆಗಿರುತ್ತೆ. ಹೌದು, ಬಟ್ ಬ್ಯಾಕ್ವರ್ಡ್ ಕ್ಲಾಸ್ ರಿಲೇಟೆಡ್ ಆಗಿ ಏನಿದೆ ಒಂದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಏನಿದೆಲ್ಲ ಸೊ ಅದು ಬಂದುಬಿಟ್ಟು ಜೀವಿತಾವಧಿ ಆಗಿರೋದಿಲ್ಲ. ಸೊ ಅದರಿಂದ ಆಪ್ಷನ್ ಎ ಮಾತ್ರ ಕರೆಕ್ಟ್ ಆಗಿರುತ್ತೆ. ಓಕೆ.
ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 59 ಕರ್ನಾಟಕ ಹಿಂದುಳಿದ ವರ್ಗಗಳ ಆಯೋಗದ ಅಧಿನಿಯಮ 1995 ಯಾವಾಗ ಜಾರಿ ಆಯಿತು ಅಂತ ಕೇಳಿದ್ದಾರೆ. ಓಕೆ, ಸೊ ಅದೇ ಥರ ಗಂಗಾ ಕಲ್ಯಾಣ ಯೋಜನೆಯಡಿಯಲ್ಲಿ ಫಲಾನುಭವಿಗಳಿಗೆ ಒದಗಿಸುವಂತಹ ಮುಖ್ಯ ಸೌಲಭ್ಯಗಳೇನು ಅಂತ ಕೇಳಿದ್ದಾರೆ. ಓಕೆ, ಬೇಗ ಬೇಗ ಆನ್ಸರ್ ಮಾಡಿ. ಐ ಹೋಪ್ ಆನ್ಸರ್ ಮಾಡಿದ್ರೆ ಅಂದ್ಕೊಳ್ತೇನೆ. ಸೊ ಯಾವಾಗ ಜಾರಿಗೆ ಬಂದಿರೋದು ಅಂದರೆ 1995 ಡಿಸೆಂಬರ್ 1ರಂದು ಬಂದುಬಿಟ್ಟು ಜಾರಿಗೆ ಬರುತ್ತೆ. 1997 ಡಿಸೆಂಬರ್ 1ರಂದು ಜಾರಿಗೆ ಬರ್ತಾ ಹೋಗುತ್ತೆ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧಿನಿಯಮ 1995 ಬಂದು ಯಾವಾಗ ಜಾರಿಯಾಗುತ್ತೆ ಅಂದರೆ ಡಿಸೆಂಬರ್ 1, 1997ರಲ್ಲಿ ಜಾರಿಯಾಗ್ತಾ ಹೋಗುತ್ತೆ. ಇನ್ನು ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಫಲಾನುಭವಿಗಳಿಗೆ ಬಂದುಬಿಟ್ಟು ಈ ಒದಗಿಸುವಂಥ ಮುಖ್ಯ ಸೌಲಭ್ಯ ಅಂದರೆ ಸೊ ಅದು ಬಂದುಬಿಟ್ಟು ಆಪ್ಷನ್ ಎ ಆಗಿರುತ್ತೆ. ಏನು ಬೋವೆಲ್ ಮತ್ತು ಪಂಪ್ ಸೆಟ್ಟನ್ನು ನೀಡ್ತಾ ಅಂದರೆ ಅಳವಡಿಕೆ ಮಾಡ್ತಾ ಹೋಗ್ತಾರೆ. ಅಂದರೆ ಬೋವೆಲ್ ಮತ್ತು ಪಂಪ್ ಸೆಟ್ ಇನ್ಸ್ಟಾಲೇಷನ್ನ ಮಾಡ್ತಾ ಹೋಗ್ತಾರೆ. ಕೃಷಿಗೆ ಉಚಿತ ಬೀಜಗಳು ಬಂದುಬಿಟ್ಟು ಕೊಡಲ್ಲ. ಏನು ಮಕ್ಕಳಿಗೆ ಶಿಕ್ಷಣ ಬೆಂಬಲ ಅದು ಕೂಡ ಇಲ್ಲ. ಇನ್ನು ಕೃಷಿಗಾಗಿ ಭೂಮಿ ಖರೀದಿ ಮಾಡೋದು ಅದು ಕೂಡ ಇಲ್ಲ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರ ಅಧಿಕಾರಾವಧಿ ಎಷ್ಟು ಅಂತ. ಸೊ ರಾಷ್ಟ್ರೀಯ ಅಂದರೆ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ ರಿಲೇಟೆಡ್ ಆಗಿರೋದು. ವಾಟ್ ಈಸ್ ದ ಟೆನ್ಯೂರ್ ಆಫ್ ಚೇರ್ಮನ್ ಆ್ಯಂಡ್ ಮೆಂಬರ್ ಆಫ್ ದ ನ್ಯಾಷನಲ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅಂತ ಕೇಳಿದ್ದಾರೆ. ಓಕೆನಾ. ಸೊ ದ ನೆಕ್ಸ್ಟ್ ಕ್ವಶನ್ ಇದೆ, ಕರ್ನಾಟಕ ಒಕ್ಕಲಿಗ ಸಮುದಾಯ ಅಭಿವೃದ್ಧಿ ನಿಗಮದ ಸ್ವಾವಲಂಬಿ ಸಾರಥಿ ಯೋಜನೆ ಮುಖ್ಯ ಉದ್ದೇಶ ಏನು ಅಂತ. ಓಕೆ, ಸೊ ಇದರ ಮುಖ್ಯ ಉದ್ದೇಶ ಏನಾಗಿರುತ್ತೆ ಅಂತ ಇವಾಗ ಆನ್ಸರ್ ಮಾಡಿದ್ರು ಅಂದ್ಕೊಳ್ತೀನಿ. ಸೊ ಇವರ ಅಧ್ಯಕ್ಷ ಮತ್ತು ಸದಸ್ಯರ ಅಧಿಕಾರಾವಧಿ ಬಂದುಬಿಟ್ಟು 3 ವರ್ಷ ಆಗಿರುತ್ತೆ. ಓಕೆನಾ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಸೊ ಲಾಸ್ಟ್ ಬಂದುಬಿಟ್ಟು ಯಾವುದೋ ಒಂದು ವೀಡಿಯೋದಲ್ಲಿ ಬೈ ಮಿಸ್ಟೇಕಾಗಿ ಅದನ್ನ ನಾನು ಬಂದುಬಿಟ್ಟು 5 ಇಯರ್ಸ್ ಅಂತ ಹೇಳಿದೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ಅದು 3 ಇಯರ್ಸ್ ಆಗಿರುತ್ತೆ. ಅದ್ರ ರಿಲೇಟೆಡಾಗಿ ನಾನು ಬಂದುಬಿಟ್ಟು ಕಮ್ಯುನಿಟಿ ಪೋಸ್ಟಲ್ಲಿ ಕೂಡ ನಾನು ಅದನ್ನ ಇದು ಏನು ಒಂದು ಕ್ವಿಜ್ ಥರ ಕಂಡಕ್ಟ್ ಮಾಡಿ ಹಾಕಿದ್ದೀನಿ. ಸೊ ನೀವು ಚೆಕ್ ಮಾಡ್ಕೊಳ್ಳಿ ಇನ್ ಕೇಸ್ ಯಾರಾದರೂ ನೋಡಿಲ್ಲ ಅಂದರೆ. ಸೊ ಆಫ್ಟರ್ ದಿಸ್ ವೀಡಿಯೋ ಸೊ ನೀವು ಹೋಗಿ ಚೆಕ್ ಮಾಡಿ. ಸೊ ಯಾವುದೆಲ್ಲ ಬಂದುಬಿಟ್ಟು ರಾಂಗ್ ಆಗಿದೆ ಅದನ್ನೆಲ್ಲ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಬಂದುಬಿಟ್ಟು ಹಾಕಿದ್ದೀನಿ. ಓಕೆನಾ, ಚೆಕ್ ಮಾಡ್ತಾ ಇರಿ ಆಗಿಂದಾಗಲೇ. ಸೊ ನೆಕ್ಸ್ಟ್ ಏನು ಕರ್ನಾಟಕ ಒಕ್ಕಲಿಗ ಸಮುದಾಯದ ಅಭಿವೃದ್ಧಿ ನಿಗಮದ ಸ್ವಾವಲಂಬಿ ಸಾರಥಿ ಯೋಜನೆ ಮುಖ್ಯ ಉದ್ದೇಶ ಏನು ಅಂತ ಕೇಳಿದ್ದಾರೆ. ಓಕೆನಾ. ಸೊ ಇದರದ್ದು ಮುಖ್ಯ ಉದ್ದೇಶ ಏನು ಮಾಡ್ತಾರೆ ಅಂದರೆ ಆಪ್ಷನ್ ಎ ಇದು ವಾಹನ ಮಾಲೀಕತ್ವದ ಮೂಲಕ ಉದ್ಯೋಗ ಅವಕಾಶವನ್ನು ಒದಗಿಸುವಂಥದ್ದು. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇನ್ನು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಕಾಯಕ ನಿಧಿ ಯೋಜನೆಯ ಪ್ರಾಥಮಿಕ ಫಲಾನುಭವಿಗಳ ಗುಂಪು ಯಾವುದು ಅಂತ ಕೇಳಿದ್ದಾರೆ. ಓಕೆ, ಆನ್ಸರ್ ಮಾಡಿ ನೋಡೋಣ. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಮಹಿಳೆಯರು ಮತ್ತು ಉದ್ಯಮಿಗಳು ಆಗಿರ್ತಾರೆ, ಅಂದರೆ ಯುವ ಉದ್ಯಮಿಗಳು ಆಗಿರ್ತಾರೆ. ಓಕೆ, ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸವಿತಾ ಸಮಾಜದ ಅಭಿವೃದ್ಧಿ ನಿಗಮದ ಅಡಿಯಲ್ಲಿ ಉನ್ನತ ಶಿಕ್ಷಣ ಪಡೆಯುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಾಲವನ್ನು ಒದಗಿಸುವಂಥ ಯೋಜನೆ ಯಾವುದು ಅಂತ ಕೇಳಿದ್ದಾರೆ. ಓಕೆ, ಸೊ ಯಾವ ಯೋಜನೆ ಮೂಲಕ ಬಂದುಬಿಟ್ಟು ಸವಿತಾ ಸಮಾಜದ ಅಭಿವೃದ್ಧಿ ನಿಗಮದ ಅಡಿಯಲ್ಲಿ ಉನ್ನತ ಶಿಕ್ಷಣ ಪಡೆಯುತ್ತಿರುವಂತಹ ಏನು ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಾಲವನ್ನು ಒದಗಿಸುವಂಥ ಯೋಜನೆ ಅಂದರೆ ಯೋಜನೆ ಯಾವುದು ಅಂತ, ಯಾವ ಯೋಜನೆ ಮೂಲಕ ನೀಡ್ತಾ ಇದ್ದಾರೆ ಅಂತ ಶೈಕ್ಷಣಿಕ ಸಾಲ. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಕೂಡ ಇದೆ. ಕರ್ನಾಟಕ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮದ ಸ್ವಾವಲಂಬಿ ಸಾರಥಿ ಯೋಜನೆ ಮುಖ್ಯ ಉದ್ದೇಶ ಏನು ಅಂತ. ಸೇಮ್ ಇದು ಕೂಡ ಸೇಮ್ ಟು ಲಾಸ್ಟ್ ಕ್ವಶನ್ಗೆ ಲಿಂಕ್ ಆಗಿದೆ. ಸೊ ಬಟ್ ಏನು ಅಭಿವೃದ್ಧಿ ನಿಗಮ ಬಂದು ಬೇರೆ ಇದೆ ಅಷ್ಟೇ. ಓಕೆ, ಸೊ ಇದು 65ಗೆ ಆನ್ಸರ್ ಬಂದುಬಿಟ್ಟು ಎ ಆಗಿದೆ. ಯಾವುದು ಅರಿವು ಶೈಕ್ಷಣಿಕ ಸಾಲ ಯೋಜನೆ ಮೂಲಕ ಬಂದುಬಿಟ್ಟು ಏನು ಮಾಡ್ತಾರೆ ಅಂದರೆ ಉನ್ನತ ಶಿಕ್ಷಣ ಪಡೆಯುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಾಲವನ್ನು ನೀಡ್ತಾ ಹೋಗ್ತಾರೆ. ಅದು ಎ ಇಸ್ ದ ರೈಟ್ ಆನ್ಸರ್. ಸೊ ಅದಾದಮೇಲೆ 66ಗೆ ಬಂದುಬಿಟ್ಟು ಸ್ವ ಉದ್ಯೋಗಕ್ಕಾಗಿ ಬಂದುಬಿಟ್ಟು ವಾಹನವನ್ನು ಒದಗಿಸುವಂಥ ವ್ಯವಸ್ಥೆಯನ್ನು ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ 67 ಕ್ವಶನ್ಗೆ ಹೋಗೋಣ.
ಸೊ ವೃತ್ತಿಪರ ಕೋರ್ಸ್ಗಳನ್ನು ಮುಂದುವರಿಸುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಅರಿವು ಶೈಕ್ಷಣಿಕ ಸಾಲ ಯೋಜನೆ ಅಡಿಯಲ್ಲಿ ಪ್ರತಿ ವರ್ಷ ವಿಧಿಸಲಾಗುವಂಥ ಬಡ್ಡಿ ದರ ಎಷ್ಟು ಅಂತ. ಓಕೆ, ಎಷ್ಟು ಬಡ್ಡಿ ದರವನ್ನು ವಿಧಿಸಲಾಗುತ್ತೆ ಅಂತ. ಮತ್ತು ಸವಿತಾ ಸಮಾಜದ ಅಭಿವೃದ್ಧಿ ನಿಗಮದ ಅಡಿಯಲ್ಲಿ ವಿದೇಶದಲ್ಲಿ ಉನ್ನತ ವ್ಯಾಸಂಗ ಮಾಡುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಬೆಂಬಲ ನೀಡುವಂಥ ಯೋಜನೆ ಯಾವುದು ಅಂತ. ಓಕೆ, ಸೊ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ ಬೇಗ. ಐ ಹೋಪ್ ಆನ್ಸರ್ ಮಾಡಿರ್ತೀರ ಅಂತ ಅಂದ್ಕೊಳ್ತೇನೆ. ಸೊ 2% ಏನು ಬಡ್ಡಿಯನ್ನು ವಿಧಿಸ್ತಾರೆ. ಓಕೆನಾ, ವೃತ್ತಿಪರ ಕೋರ್ಸ್ಗಳನ್ನ ಮುಂದುವರಿಸ್ತಿರುವಂತಹ ವಿದ್ಯಾರ್ಥಿಗಳಿಗೆ ಈ ಅರಿವು ಶೈಕ್ಷಣಿಕ ಸಾಲ ಯೋಜನೆ ಅಡಿಯಲ್ಲಿ ಬಂದುಬಿಟ್ಟು 2% ವಿಧಿಸ್ತಾ ಹೋಗ್ತಾರೆ. ಓಕೆ, ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಬಂದುಬಿಟ್ಟು ಸವಿತಾ ಸಮಾಜದ ಅಭಿವೃದ್ಧಿ ನಿಗಮದ ಅಡಿಯಲ್ಲಿ ಏನು ವಿದೇಶದಲ್ಲಿ ಉನ್ನತ ವ್ಯಾಸಂಗ ಮಾಡುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಬೆಂಬಲ ನೀಡುವಂಥ ಯೋಜನೆ ಯಾವುದು ಅಂದರೆ ವಿದೇಶಿ ವಿದ್ಯಾನಿಧಿ ಅನ್ನುವಂಥ ಯೋಜನೆ ಮುಖಾಂತರ ನೀಡ್ತಾ ಹೋಗ್ತಾರೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರ ಅಧಿಕಾರಾವಧಿ ಎಷ್ಟು ಅಂತ. ಸೊ ನ್ಯಾಷನಲ್ ಕಮಿಷನ್ ಬಗ್ಗೆ ನಾವು ಆಗಲೇ ನೋಡಿದ್ವಿ. ಇದು ಬಂದುಬಿಟ್ಟು ಪರ್ಟಿಕ್ಯುಲರ್ ಆಗಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರ ಬಗ್ಗೆ ಅವರ ಸದಸ್ಯರ ಅಧಿಕಾರಾವಧಿ ಎಷ್ಟು ಅಂತ. ವಾಟ್ ಈಸ್ ದ ಟೆನ್ಯೂರ್ ಆಫ್ ಚೇರ್ಮನ್ ಆ್ಯಂಡ್ ಮೆಂಬರ್ ಆಫ್ ದ ಕರ್ನಾಟಕ ಸ್ಟೇಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅಂತ. ಓಕೆ, ಸೊ ಯಾವುದೇ ಡಿಫ್ರೆನ್ಸ್ ಇಲ್ಲ, ಎರಡು ಕೂಡ ಸೇಮ್ ಟು ಸೇಮ್ ಇದೆ. ಓಕೆ, ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. 3 ವರ್ಷ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಹೌ ಮಚ್ ರಿಸರ್ವೇಷನ್ ಈಸ್ ಪ್ರೊವೈಡೆಡ್ ಫಾರ್ ದ ಟ್ರಾನ್ಸ್ಜೆಂಡರ್ ಪರ್ಸನ್ ಅಂಡರ್ ದ ಹಾರಿಜಾಂಟಲ್ ರಿಸರ್ವೇಷನ್ ಅಂತ ಕೇಳಿದ್ದಾರೆ. ಓಕೆ, ಸಮತಲ ಮೀಸಲಾತಿಯಲ್ಲಿ ಬಂದು ತೃತೀಯ ಲಿಂಗಿಗಳಿಗೆ ಬಂದುಬಿಟ್ಟು ಎಷ್ಟು ಮೀಸಲಾತಿಯನ್ನು ನೀಡ್ತಾ ಹೋಗ್ತಾರೆ ಅಂತ. ಓಕೆ, ಅದೇ ಥರ ಸಮತಲ ಮೀಸಲಾತಿಯಲ್ಲಿ ಬಂದು ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡುತ್ತಿರುವಂತಹ ಅಭ್ಯರ್ಥಿಗಳಿಗೆ ಎಷ್ಟು ಮೀಸಲಾತಿಯನ್ನು ನೀಡಲಾಗುತ್ತೆ ಅಂತ. ಓಕೆ, ಸೊ ಬೇಗ ಆನ್ಸರ್ ಮಾಡಿ ನೋಡೋಣ. ಆನ್ಸರ್ ಮಾಡಿರ್ತೀರ ಅಂದ್ಕೊಳ್ತೀನಿ. ಇನ್ನು ಸಮತಲ ಮೀಸಲಾತಿಯಲ್ಲಿ ಬಂದುಬಿಟ್ಟು ಏನು ತೃತೀಯ ಲಿಂಗಿಗಳು ಅಥವಾ ಟ್ರಾನ್ಸ್ಜೆಂಡರ್ ಯಾರು ಇರ್ತಾರಲ್ಲ, ಸೊ ಅವರಿಗೆ ಬಂದುಬಿಟ್ಟು ಏನು ಮಾಡ್ತಾರೆ ಅಂದರೆ 1% ಕೊಡ್ತಾ ಹೋಗ್ತಾರೆ. ಸೊ ಅದರಿಂದ ಆನ್ಸರ್ 2 ಇಸ್ ದ ರೈಟ್ ಆನ್ಸರ್. ಆ್ಯಂಡ್ ನೆಕ್ಸ್ಟ್ ಈ ಸಮತಲ ಮೀಸಲಾತಿಯಲ್ಲಿ ಕನ್ನಡ ಮಾಧ್ಯಮ ಅಂದರೆ ಕನ್ನಡ ಮಾಧ್ಯಮದಲ್ಲಿ ಯಾರು ಓದಿರ್ತಾರಲ್ಲ, ಸೊ ಅವರಿಗೆ ಬಂದುಬಿಟ್ಟು ಎಷ್ಟು ಮೀಸಲಾತಿ ಅಂದರೆ 5% ಬಂದುಬಿಟ್ಟು ಕೊಡ್ತಾ ಹೋಗ್ತಾರೆ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಈ ಕೆಳಗಿನವುಗಳಲ್ಲಿ ಯಾವುದು ಲಂಬ ಮೀಸಲಾತಿಯನ್ನು ಅತ್ಯುತ್ತಮವಾಗಿ ವಿವರಣೆಯನ್ನು ಮಾಡುತ್ತದೆ ಅಂತ. ಈ ಕೆಳಗಿನ ಯಾವುದು ಬಂದುಬಿಟ್ಟು ಲಂಬ ಮೀಸಲಾತಿಗೆ ಸಂಬಂಧಪಟ್ಟಂತೆ ತುಂಬ ಮೀನಿಂಗ್ಫುಲ್ ಆಗಿರುತ್ತೆ ಅಂತ ಸೆಂಟೆನ್ಸ್. ಸೊ 73 ಕ್ವೆಶನ್ ಕೂಡ ಅಷ್ಟೇ. ಸಮತಲ ಮೀಸಲಾತಿನ ಈ ಕೆಳಗಿನ ಯಾವ ಗುಂಪುಗಳಿಗೆ ಅನ್ವಯವಾಗುತ್ತೆ ಅಂತ. ಓಕೆ, ಸಮತಲ ಮೀಸಲಾತಿಯು ಈ ಕೆಳಗಿನ ಯಾವ ಗುಂಪುಗಳಿಗೆ ಬಂದುಬಿಟ್ಟು ಅನ್ವಯ ಆಗ್ತಾ ಹೋಗುತ್ತೆ ಅಂತ. ಹಾರಿಜಾಂಟಲ್ ರಿಸರ್ವೇಷನ್ ಈಸ್ ಇಂಪ್ಲಿಮೆಂಟೆಡ್ ಫಾರ್ ವಿಚ್ ಆಫ್ ದ ಫಾಲೋವಿಂಗ್ ಗ್ರೂಪ್ಸ್ ಅಂತ. ಓಕೆ, ಬೇಗ ಆನ್ಸರ್ ಮಾಡ್ತಾ ಹೋಗಿ ನೋಡೋಣ ಹೂ ಗೆಟ್ಸ್ ಇಟ್ ರೈಟ್ ಅಂತ. ಆನ್ಸರ್ ಮಾಡಿದ್ರೆ ಅಂತ ಅಂದ್ಕೊಳ್ತೀನಿ. ಓಕೆ, ಸೊ ಆನ್ಸರ್ ಬಂದು ಏನಂದರೆ 72. ಏನು ಈ ಕೆಳಗಿನ ಯಾವುದು ಲಂಬ ಮೀಸಲಾತಿಯನ್ನು ಅತ್ಯುತ್ತಮವಾಗಿ ವಿವರಣೆ ಮಾಡುತ್ತೆ ಅಂದರೆ, ಲಂಬ ಮೀಸಲಾತಿ ಅಂದರೆ ನಿಮಗೆ ಗೊತ್ತಿರಬೇಕು ವರ್ಟಿಕಲ್, ಕರೆಕ್ಟಾ? ಸೊ ವರ್ಟಿಕಲ್ ಅಂದರೆ ಇದು ಬಂದುಬಿಟ್ಟು ಹಾರಿಜಾಂಟಲ್, ಕರೆಕ್ಟಾ? ಸೊ ಲಂಬ ಮೀಸಲಾತಿ ಅಂದರೆ ವರ್ಟಿಕಲ್. ಸೊ ಇದು ಯಾವುದರೆಲ್ಲ ಬರ್ತಾರೆ, ಇದರಲ್ಲಿ ಬಂದುಬಿಟ್ಟು SC ಬರ್ತಾರೆ, ST ಬರ್ತಾರೆ, OBC ಬರ್ತಾರೆ, ಕರೆಕ್ಟಾ? ಸೊ ಅದು ಬಿಟ್ಟು ಬೇರೆ ಯಾರು ಕೂಡ ಬರಲ್ಲ. ಬಂದರೆ ಜನರಲ್ ಮೆರಿಟ್ ಬರ್ತಾರೆ, EWS ಬರ್ತಾ ಹೋಗ್ತಾರೆ, ಕರೆಕ್ಟಾ? ಸೊ ಇವರಿಷ್ಟು ಬಂದುಬಿಟ್ಟು ಈ ವರ್ಟಿಕಲ್ ಇದರಲ್ಲಿ ಬರ್ತಾರೆ. ಇನ್ನು ಒಳ ಮೀಸಲಾತಿ ಅಂದರೆ ಇದರಲ್ಲಿ ಈಗ OBC ಅಂದರೆ OBSಯಲ್ಲಿ ಬಂದುಬಿಟ್ಟು ಒಳ ಮೀಸಲಾತಿ ಸಿಗ್ತಾ ಹೋಗುತ್ತೆ. ಕನ್ನಡ ಮೀಡಿಯಮ್ ಆಗಿರ್ಬೋದು, ಇದು ಗ್ರಾಮೀಣ ಅಭ್ಯರ್ಥಿ ಆಗಿರ್ಬೋದು, ಮಹಿಳಾ ಅಭ್ಯರ್ಥಿ ಆಗಿರ್ಬೋದು, ಮಾಜಿ ಸೈನಿಕರಾಗಿರ್ಬೋದು, ಅಂಗವಿಕಲರಾಗಿರ್ಬೋದು, ಇನ್ನೂ ಯಾರು ಬರ್ತಾರೆ, ತೃತೀಯ ಲಿಂಗಿಗಳಾಗಿರ್ಬೋದು. ಸೊ ಇದೆಲ್ಲ ಬಂದುಬಿಟ್ಟು ಬರ್ತಾ ಹೋಗುತ್ತೆ, ಅಥವಾ ಇತರೆ ಕೂಡ ಬರ್ತಾ ಹೋಗ್ತಾರೆ, ಕರೆಕ್ಟಾ? ಇದು ಬಂದುಬಿಟ್ಟು ಹಾರಿಜಾಂಟಲ್ ಸಮತಲ ಮೀಸಲಾತಿ. ಓಕೆ, ಸೊ ಅದರಲ್ಲಿ ಬರ್ತಾ ಹೋಗುತ್ತೆ. ಸೊ ಹಾಗಾದರೆ ಇದರಲ್ಲಿ 72ಗೆ ಯಾವ್ದು ಆನ್ಸರ್ ಆಗುತ್ತೆ ಅಂದರೆ B ಆನ್ಸರ್ ಆಗುತ್ತೆ, ಕರೆಕ್ಟಾ? ಇದರಲ್ಲಿ ಬಂದುಬಿಟ್ಟು SC ST OBC ಬರ್ತಾರೆ. ಆ್ಯಂಡ್ 73 ಅಂದರೆ ಹಾರಿಜಾಂಟಲಿಗೆ ಯಾವುದೆಲ್ಲ ಬರ್ತಾರೆ ಅಂದರೆ ಇಲ್ಲಿ ಮಹಿಳೆಯರು ಬರ್ತಾರೆ, ಅಂಗವಿಕಲರು ಬರ್ತಾರೆ, ಮತ್ತು ಟ್ರಾನ್ಸ್ಜೆಂಡರ್ ಪರ್ಸನ್ ಬರ್ತಾರೆ. ಓಕೆ, ಆಪ್ಷನ್ B ಇಸ್ ದ ರೈಟ್ ಆನ್ಸರ್.
ಇನ್ನು ಕರ್ನಾಟಕ ಅನುಸೂಚಿತ ಜಾತಿ ಅನುಸೂಚಿತ ಪಂಗಡ ಮತ್ತು ಇತರ ಹಿಂದುಳಿದ ವರ್ಗಗಳ ಅಂದರೆ ಏನು ಮೀಸಲಾತಿ ಆಯೋಗಕ್ಕೆ ಸಂಬಂಧಪಟ್ಟಂತೆ ಮೀಸಲಾತಿ ಇತ್ಯಾದಿ ಕಾಯ್ದೆಯ ಪ್ರಮುಖ ಉದ್ದೇಶ ಏನು ಅಂತ ಕೇಳಿದ್ದಾರೆ. ಓಕೆನಾ, ಹುದ್ದೆ ಮತ್ತು ಏನು ಮೀಸಲಾತಿ ಇದೆ ಅಲ್ವಾ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಬೇಗ ಆನ್ಸರ್ ಮಾಡ್ತಾ ಹೋಗಿ. ಸೊ ಇದೇನು ಮಾಡುತ್ತೆ, ಕೇವಲ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಮಾತ್ರ ಮೀಸಲಾತಿಯನ್ನು ನೀಡ್ತಾ ಹೋಗುತ್ತಾ, ಅಥವಾ ಇದು ಏನು ರಾಜ್ಯ ನಾಗರಿಕರ ಸೇವೆಯಲ್ಲಿ ಸಾರ್ವಜನಿಕ ಕ್ಷೇತ್ರದಲ್ಲಿ ಅನುಸೂಚಿತ ಜಾತಿ ಅನುಸೂಚಿತ ಬುಡಕಟ್ಟು ಮತ್ತು ಇತರ ಹಿಂದುಳಿದ ವರ್ಗಗಳಿಗೆ ನೇಮಕಾತಿ ಮತ್ತು ಶೈಕ್ಷಣಿಕಕ್ಕೆ ಸಂಬಂಧಪಟ್ಟಂತೆ ಹುದ್ದೆಗಳಲ್ಲಿ ಮೀಸಲಾತಿಯನ್ನು ನೀಡುವಂಥ ಪ್ರಯತ್ನವನ್ನು ಮಾಡುತ್ತಾ, ಅಥವಾ ಸಿ ಆಪ್ಷನ್ ಏನು ಹೇಳ್ತದೆ ಅಂದರೆ ಬರೀ ಖಾಸಗಿ ಉದ್ಯೋಗದಲ್ಲಿ ಮಾತ್ರ ಮೀಸಲಾತಿಯನ್ನು ನೀಡ್ತಾ ಹೋಗುತ್ತಾ, ಅಥವಾ ಪರದೇಶಿ ವಿವಿ ಶಾಲೆಗಳಲ್ಲಿ ಅಂದರೆ ಫಾರಿನ್ ಯೂನಿವರ್ಸಿಟಿ ಏನಿದೆಯಲ್ಲ, ಸೊ ಅಲ್ಲಿ ಶಾಲೆಗಳಲ್ಲಿ ಮೀಸಲಾತಿಯನ್ನು ಕೊಡುವಂತಹ ಪ್ರಯತ್ನಕ್ಕೆ ಇದು ಸಂಬಂಧಪಟ್ಟಿದೆಯಾ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಹೇಳಿ ನೋಡೋಣ. ಸೊ ಇದು ಆನ್ಸರ್ ಬಂದುಬಿಟ್ಟು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದು ಬಂದುಬಿಟ್ಟು ಏನು ಮಾಡುತ್ತೆ ಅಂದರೆ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಏನು ಇದು SC/ST OBC ಯಾರು ಇರ್ತಾರೆ, ಸೊ ಅವರಿಗೆ ಏನು ಒಂದು ನಾಗರಿಕ ಸೇವೆಯಲ್ಲೇ ಅದು ಸಾರ್ವಜನಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗ ಆಗಿರ್ಬೋದು, ಅಥವಾ ಏನು ಶೈಕ್ಷಣಿಕಕ್ಕೆ ಸಂಬಂಧಪಟ್ಟಂತೆ ಏನು ಮಾಡುತ್ತೆ ಅಂದರೆ ಮೀಸಲಾತಿಯನ್ನು ನೀಡುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ 75ಗೆ ಹೋಗೋಣ. ಸೊ ಕರ್ನಾಟಕ SC/ST OBC ಕಾಯ್ದೆ 1990 ಅಡಿಯಲ್ಲಿ ರಾಜ್ಯ ಸರ್ಕಾರಿ ಉದ್ಯೋಗದಲ್ಲಿ SC/ST OBCಗಳಿಗಾಗಿ ಯಾವ ಶೇಕಡಾವಾರು ಮೀಸಲಾತಿ ನೀಡಲಾಗಿದೆ ಹಳೆಯ ಪ್ರಕಾರವಾಗಿ ಅಂತ. ಓಕೆ, ಸೊ ಈಗಾಗಲೇ ಬಂದುಬಿಟ್ಟು ಹೊಸದಾಗಿ ಚೇಂಜ್ ಮಾಡಿದ್ದಾರೆ ಅಲ್ವಾ, ಇದು ಕೇಳ್ತಾ ಇರೋದು ಹಳೆಯದು. ಅದೇ ಥರ ಬಂದುಬಿಟ್ಟು ವಿದ್ಯಾಸಿರಿ ಯೋಜನೆ ಅಡಿಯಲ್ಲಿ ತಿಂಗಳಿಗೆ ಆಹಾರ ಮತ್ತು ವಸತಿ ಭತ್ಯೆಯಾಗಿ ಎಷ್ಟು ನೀಡಲಾಗುತ್ತೆ ಅಂತ. ಓಕೆ, ಸೊ ಬೈ ಮಿಸ್ಟೇಕಾಗಿ ಬಂದುಬಿಟ್ಟು ಲಾಸ್ಟ್ ಇದರಲ್ಲಿ 3000 ಅಂತ ಇದು ಟಿಕ್ ಮಾಡಿದೆ. ಐ ಆಮ್ ವೆರಿ ಸಾರಿ. ಸೊ ಅದಕ್ಕೋಸ್ಕರನೇ ಕ್ವಶನ್ ಏನು ತಂದಿದ್ದೇನೆ ಇದು. ಸೊ ಬೇಗ ಆನ್ಸರ್ ಮಾಡ್ತಾ ಹೋಗಿ ನೋಡೋಣ. ಸೊ ಆನ್ಸರ್ ಮಾಡಿರ್ತೀರ ಅಂತ ಅಂದ್ಕೊಳ್ತೇನೆ. ಸೊ ಆನ್ಸರ್ ಎ ಬಂದುಬಿಟ್ಟು ಅಂದರೆ ಏನು 15% ಬಂದುಬಿಟ್ಟು SCಗೆ ಕೊಡ್ತಾರೆ, 3% ಬಂದುಬಿಟ್ಟು ST ಕೊಟ್ಟರೆ 27% ಬಂದುಬಿಟ್ಟು OBCಗೆ ಕೊಡ್ತಾ ಹೋಗ್ತಾರೆ. ಓಕೆನಾ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ, ನೀವು ನೋಡ್ಕೋಬೇಕಾಗುತ್ತೆ ಇದೆಲ್ಲ ಕೂಡ. ಓಕೆನಾ, ಸೊ ಅಲ್ಲದೆ ವಿದ್ಯಾಸಿರಿ ಯೋಜನೆಯಲ್ಲಿ ತಿಂಗಳಿಗೆ ಆಹಾರ ಮತ್ತು ವಸತಿ ಭತ್ಯೆಯಾಗಿ ಎಷ್ಟು ನೀಡಲಾಗುತ್ತೆ ಅಂದರೆ 1500 ಬಂದುಬಿಟ್ಟು ಕೊಡ್ತಾ ಹೋಗ್ತಾರೆ. ಓಕೆನಾ, ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಐ ಹೋಪ್ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ಓಕೆ, ಸೊ ಥ್ಯಾಂಕ್ ಯು. ಸೊ ನೋಡೋಣ ನಾಳೆ ಕ್ಲಾಸಲ್ಲಿ.